ಅತ್ತೆ ಅಡುಗೆ ಮಾಡಿದ್ದಾತು ಉಣ್ಣ ಕೊಡ ನಿನಗೆ. ಈಟತ್ಗೆ ಬ್ಯಾಡ ತಡಿಗೆ, ಆಮೇಲೆ ಉಣ್ತೀನಿ. ಅಯ್ಯ ನೀನು ಆಮೇಲೆ ಉಣ್ತೀಯ ಅಂದ್ರೆ ಆಟತ್ಗೆಲ್ಲ ಮುದ್ದು ತಣ್ಣಗಕ್ಕವಿ. ಯಾಕಾಗೋಲ್ ಬಿಡ ಅತ್ತಗೆ, ಯಾಕ ಈಟತ್ಗೆ ಉಣ್ಣಂಗೆ ಆಗಿಲ್ಲ ನನಗೆ. ನಾನು ಆಮೇಲೆ ಉಣ್ತೀನಿ ತಗ. ಸರಿ ಕಣತ್ತೆ ಹಂಗಾರೆ ಈಟತ್ಗೆ ಬ್ಯಾಡ ಅಂತಿದೀಯ. ಮಾವಯ್ಯಗಾರ ಉಣ್ಣಕ್ಕಿಡ ಅಂದರೆ ಮಾವಯ್ಯನೂ ಇಲ್ಲ. ಇವನ್ ಮಾಡಲಿ ಆ ಹುಡುಗ ಒಂದಿಟ್ಟು ಅನ್ನ ಇತ್ತು ಬಡ ಬಡ ತಿಂದು ಸ್ಕೂಲ್ಗೆ ಹೋದ. ಇನ್ನೇನು ನಾನು ಹಬ್ಬಕ್ಕೆ ಏನು ಉಣ್ಣಕ್ಕೆ ಹೋಗ್ಲಿ. ನಾನು ಒಂದೆರಡು ಬಟ್ಟೆ ಅದಾವೆ ಎದ್ದಾಕಿ ಬಂದು ಆಮೇಲೆ ಜೊತೆಗೆ ಉಣ್ಣಂತಾಗ ಎದ್ದಾಕಿ ಬರ್ತೀನಿ. ಹೋಗು ಅದೇನು ಬಟ್ಟೆ ಅದೇವೆ ಅಂದೆಲ್ಲ ಎದ್ದಾಕಿ ಬರೋಗು, ಆಮೇಲೆ ಉಣ್ವನಂತ. ಸರಿ ಕಣತ್ತೆ ಆತು. ದಿನ ಇದೇ ಕೆಲಸ ಆಗೋಗ್ಬಿಡ್ತು. ಬ್ಯಾಳ್ಗೆ ಎದ್ದ ತಕ್ಷಣ ಬಾಗಿಲು ಕೆರಿ, ಕಸ ಗುಡಿಸು, ಪಾತ್ರೆ ತೊಳಿ, ಅಡುಗೆ ಮಾಡು, ಬಟ್ಟೆ ತೊಳಿ, ಇದೇ ಕೆಲಸ ಆಗೋಗ್ಬಿಡ್ತು. ಕೆಲಸ ಮಾಡಿ ಮಾಡಿ ಸಾಕಾಗಿ ಬೇಸತ್ತಂಗೆ ಆಗ್ಬಿಟ್ಟತಿ. ದಿನ ಇಡೀ ಇದೇ ಕೆಲಸನೇ. ಯಾಕೆ ಯೋನ ಗೊಣ ಗೊಣ ಅನ್ಕೊಂಡು ಹೋಗ್ತಿದೀಯಾ? ಯೋನಿಲ್ ಕಣತೆ. ಯೋನ ಗೊಣ ಗೊಣ ಅನ್ಕಂತ ಒಳಗೆ ಹೋದ್ಲು. ಅದ್ ಯೋನು ಅಂದ್ಲ ಯೋನು. ಗುಂಡಜಿ ಗುಂಡಜಿ, ಓ ಏನ್ರಿ ಎಲ್ಲರೂ ಹಿಂಗ್ ಗುಂಪಿಟ್ಕೊಂಡ್ ಬಂದಿದ್ದೀರಾ? ಯಾಕೆ ಯೋನಾತು? ಬರ್ರಿ ಕುತ್ಕೊ ಬರ್ರಿ. ಅಯ್ಯೋ ಯೋನ್ ಹೇಳ್ತಿ ಬಿಡು ಗುಂಡಜ್ಜಿ. ಎಲ್ಲರಿಗೂ ಸಾಕಾದಂಗ ಆಗ್ಬಿಟ್ಟತಿ ಈ ಮನೆ ಬದುಕುಗಳು ಮಾಡಿ ಮಾಡಿ ಮಾಡಿ. ಅದ್ಯೋನ್ ಮಾತಾಡಂತ್ರಿ, ಮೊದ್ಲು ಕೂತ್ಕೊಳ್ರಿ. ಈಗ ಹೇಳ್ರವ, ಅದ್ಯೋನ್ ಎಲ್ಲರೂ ಹಿಂಗ್ ಗುಂಪು ಕಟ್ಕೊಂಡ್ ಬಂದಿದ್ದೀರಾ ಒಂದೇ ಸಮಯ? ಅಯ್ಯೋ ಏನ್ಗೆ ಹೇಳೋದು ಬಿಡಿ ಗುಂಡದಿಕ್ಕೆ ಅಜ್ಜಿ. ಎಲ್ಲಾರ್ಗು ದುಕ್ಕಿ ಕೆಲ್ಸಗೆ ಮಾಡ್ಗಿ ಎಲ್ಲಾರ್ಗು ಬೇಸರ್ಗೆ ಬಂದ್ಬಿಟ್ಟಿದೆ ನೋಡಿ. ಅದಕ್ಕೆ ಎಲ್ಲಾರ್ದಕ್ಕೂ ಜೊತೆಗೆ ಬಂದ್ಬಿಟ್ಟಿದೀವಿ ನಿಮ್ದಕ್ಕಿ ಜೊತೆಗೆ ಮಾತಾಡೋಕೆ. ಅಯ್ಯ ಈ ಪಾತಿ ಮಾತಂತ್ರು ನನ್ಗೆ ಅರ್ಥ ಆಗಕ್ಕಿಲ್ಲ. ಅದ್ಯೋನ್ ಹೇಳೆ ಪಾರವ ನೀನಯ್ಯ. ಅಯ್ಯ ಗುಂಡಜ್ಜಿ, ನಿನ್ ಏನ್ ಹೇಳೋದು? ಈ ಹೆಂಗುಸ್ರದು ಏನ್ ಬದುಕೇಳು? ದಿನ ಬೆಳಕಾದ್ರೆ ಕಸ ಗುಡ್ಸು, ಬಾಗಿಲು ನೀರ್ ಹಾಕು, ಬಾಗ್ಲು ಗುಡ್ಸು, ಚಾ ಮಾಡು, ತಿಂಡಿ ಮಾಡು, ಅಡಿಗೆ ಮಾಡು, ಬಟ್ಟೆ ತೊಳಿ, ಉಣ್ಣಕ್ಕಿಡು, ಮನೆ ಕೆಲಸ ಮಾಡು, ಮನೆ ಒರ್ಸು, ಪೂಜೆ ಮಾಡು. ಅಯ್ಯೋ ಇದೇ ಕತೆ ಆಗೋಗ್ಬಿಡ್ತು. ಈ ಹೆಂಗುಸ್ರಿಗೆ ನೆಮ್ಮದಿನೂ ಇಲ್ಲ, ಬಿಡುವು ಇಲ್ಲ. ಏನಾರ ಬೇರೆ ಎಲ್ಲರೂ ಹೋಗೋಣ, ಒಂದಿಟ್ಟು ನೆಮ್ಮದಿಗೋಸ್ಕರ ಎಲ್ಲರ ಸುತ್ತಾಡಕ್ ಹೋಗೋಣ ಅಂದ್ರೆ ಅದನ್ನು ಏನೂ ಇಲ್ಲ. ಈ ಹೆಂಗಸ್ರು ಜೀವನ ಮನೆಗೆ ಬರೀ ಬಡ್ಕೊಳ್ಳೋದೇ ಆಗ್ಬಿಟ್ಟತಿ. ಮಾಡಿ ಮಾಡಿ ಬೇಸತ್ತು ಸಾಕಾಗಿ ಇದು ಏನಾರ ಒಂದ್ ತೀರ್ಮಾನಕ್ಕೆ ಬರೋಣ ಅಂತ ನಿನ್ನ ಹತ್ರ ಬಂದಿವ್ ನೋಡು. ಅಲ್ಕಡೆ ಮತ್ತೆ ಬದುಕು ಅಂದ್ಮೇಲೆ ಹಂಗೆ ಅವ ಮತ್ ಮನೆದು. ಏನ್ ಮಾಡಕ್ಕಾದಿತ್ತು ಹೇಳು? ಹೆಂಗಸ್ರು ಬದುಕಿ ಆಟ. ಮತ್ತೆ ಹೆಂಗಸ್ರು ಮನೆ ಮಾಡ್ಬೇಕು, ಗಂಡಸ್ರು ಹೊರಗೆ ದುಡಿಬೇಕು ಅನ್ನೋದು ಅನಾದಿ ಕಾಲದಿಂದನೂ ಬಂದ್ಬಿಟ್ಟತಿ. ಈಗೇನದ್ನೇನು ಬದಲಾಯಿಸಕತಿ? ಅಯ್ಯ ಯಾಕಾಗಲ್ಲ ಜಿ. ಇವನೇನು ಹೆಂಗುಸ್ರೇನು ಬಡ್ಕೊಂಡೇ ಇರ್ಬೇಕ ಮನೆ ಒಳಗಡೆಯ? ಅವ್ರಿಗೂ ಅದು ಇದು ಅಂತ ಏನಾರ ಆಸೆ ಕನಸುಗಳು ಇರಲ್ವಿ? ಇವನು 3 ಹೊತ್ತು ಮನೆಯಲ್ಲಿ ಬೇಸಕ್ಕಂತೆ ಜೀವನ ಕಳಿಬೇಕೆ? ಅಯ್ಯ ಅದು ನಾನು ನೀನು ಮಾಡ್ಕೊಂಬಂದಿರೋದೇನೆ ಮೊದ್ಲಿಂದನೂ. ಅದೇ ಹಂಗೇನೆ ಬಂದತಿ, ಹಂಗೇನೆ ನಡ್ಸ್ಕೊಂಡು ಹೋಗ್ತಿದ್ದೀರಿ ಆಟಯ್ಯ. ಅದಕ್ಕೆ ಈಗ ಸಾಕಾಗ್ಬಿಟ್ಟತಿ ಈ ಮನೆ ಬದುಕು, ಈ ಸಂಸಾರದ ಬದುಕು, ಈ ಜಂಜಾಟದ ಬದುಕು ಸಾಕಾಗಿ ನಮ್ದು ಅನ್ನೋದು ಒಂದು ಏನಾದ್ರೂ ಆಸೆ ಅನ್ನೋದು ಈಡೇರ್ಸ್ಕೋಬೇಕಲ್ಲ. ಅದಕ್ಕೆ ಎಲ್ಲರೂ ಒಟ್ಟುಗೂಡಿ ಬಂದ್ಬಿಟ್ಟಿವಿ ನೋಡು. ಈ ಮನೆ ಕೆಲಸ ಬಿಟ್ಬಿಟ್ಟು ಖುಷಿ ಕೊಡ ಅಂತ ಕೆಲಸ ಏನಾದ್ರೂ ಮಾಡೋಣ ಅಂತೇಳಿ. ಅದಕ್ಕೆ ಏನ್ ಮಾಡೋಣ ಅಂತೀರೇ? ಅಯ್ಯೋ ಏನ್ ಇಲ್ಕಂಡ್ಕೊಂಡಜ್ಜಿ, ಈ ಮನೆ ಕೆಲಸ ಮಾಡಿ ಸಾಕಾಗಿದೀವ, ಬೇಜಾರು ಬಂದ್ಬಿಟ್ಟತಿ ಈ ಮನೆಗಿದ್ದು ಇದ್ದು. ಅದಕ್ಕೆ ಎಲ್ಲರೂ ಸೇರ್ಕೊಂಡು ಹೆಂಗಸ್ರೆಲ್ಲ ಸೇರ್ಕೊಂಡು ಎಲ್ಲಾದ್ರೂ ಹೊರ ಸಂಚಾರ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಅದನ್ನೇ ನಿಂತಾವ್ ಹೇಳಕ್ ಬಂದ್ವಿ. ನೀನು ನಿನ್ ಸೊಸೆ ಇಬ್ರು ಬರ್ತೀರಾ, ಎಲ್ಲರೂ ಸೇರಿ ಹೋಗೋಣ ಅಂತ ಕೇಳೋಣ ಅಂತ ಬಂದ್ವಿ. ಓ ಹೌದೇನು? ಎಲ್ಲರೂ ಕೆಲಸದಿಂದ ಬೇಸತ್ಬಿಟ್ಟು ಈ ಹೊರ ಸಂಚಾರ ಹೋಗೋಣ ಅಂತ ಮಾತಾಡ್ಕೊಂಡ್ಯಾರೇನು? ಒಳ್ಳೇದತ್ ಬಿಡು. ಏನ್ ಹೊರ ಸಂಚಾರ ಎಲ್ಲಿ ಹೋಗಿ ಸುತ್ತಾಡ್ಕೊಂಬಂದ್ರು ಮತ್ ಬಂದ್ ಮನೆಗೇನ್ ಮಾಡ ತಪ್ಪತೇನೆ ಪಾರಿ? ಅಯ್ಯ ಎಲ್ಲಿ ಸುತ್ತಾಡ್ಕೊಂಬಂದ್ರು ಮನೆಗ್ ಮಾಡೋದೇನ್ ತಪ್ಪಲ್ಲ. ಆದ್ರೂ ಒಂದೀಟು ಮನೆ ಕೆಲ್ಸದಿಂದ ದೂರ ಇದ್ದು ಒಂದಿಟ್ಟು ಬೇಸರನಾರ ಕಳಿತಲ್ಲ, ಅದು ಕಾಟೆ. ಸರ್ ಕಣ್ರಿ ಆತ್. ಪಾಪ ನಿಮ್ಗುವೆ ಆಸರ ಬೇಸರ ಅನ್ನೋದು ಬೇಕಲ್ಲ. ಮತ್ತೆ ಈ ತೋರ್ ಮನೆಗೂ ಬಡ ಓಡೋಗಕ್ಕೂ ಆಗಲ್ಲ ಆಸರ ಬೇಸರ ಕಳೆಯಕ್ಕೆ. ಹಂಗಾಗಿ ಮತ್ತೆ ಎಲ್ಲರಿಗೂ ಒಂಥರ ಬೇಸರ ಆದಂಗೆ ಆಗೈತೆ. ದಿನನಿತ್ಯ ಮಾಡಿದ ಬದುಕೆ ಮಾಡಿ ಎಲ್ರಿಗೂ ಮತ್ತೆ ಬೇಜಾರ. ಮತ್ತೆ
ಅಯ್ಯ ಗುಂಡಜ್ಜಿ, ಎಲ್ಲಿ ಹೋದ್ರೆ ಏನ್ ಮಾಡ್ಕೊಂಡ್ ತಿನ್ನ ತಪ್ಪತ್ತೆ. ತೋರ್ ಮನೆಗೆ ಹೋದ್ರು ಅಲ್ಲೂ ಬದುಕೆ ಮಾಡ್ಬೇಕು. ಈ ಅತ್ಕೊಂಬಂದ್ರೆ ಏನೇನು ಕೂಸ್ಬಿಟ್ಟು ಏನು ಉಣ್ಣಾಕ ಹಾಕ್ತಾರೆ. ಅಲ್ಲಿ ಹೋದ್ರು ಅದೇ ಬಾಂಡೆ ಮುಸ್ರೆ ತಿಕ್ಬೇಕು, ಅದೇ ಬಟ್ಟೆ ತೊಳಿಬೇಕು. ಅದಕ್ಕೆ ಈಗ ಯಾ ತೋರ್ ಮನೆಗೆ ಹೋಗದಂಗೆ ಯಾವ ಊರಿಗೂ ಹೋಗದಂಗೆ ಎಲ್ಲಾದ್ರೂ ಹಿಂಗ್ ವಾರ ಸಂಚಾರ ಹೋಗ್ ಬರೋಣ ಅಂತ ಮಾತಾಡ್ಕೊಂಡಿರೋದು. ಅದೇನೋ ಸರಿನೇ ಬಿಡು. ಎಲ್ಲೋದ್ರೆ ಹೆಂಗಸ್ಗೇನ್ ಮಾಡಕ್ ತಪ್ಪಲ್ಲ. ಸರಿ ಈಗ ಎಲ್ಲಿ ಹೋಗೋಣ ಅಂತ ಮಾತಾಡ್ಕೊಂಡಿರಿ. ಅಲ್ಕಣಜ್ಜಿ, ನಮ್ಮ ಕೈಯಲ್ಲಿ ಇನ್ನೇನು ಗಾಡಿಗಳು ಮಾಡ್ಕೊಂಡು ಹಿಂಗೆಲ್ಲ ಊರ್ಸುತ್ತಾರೆ ಕಾದೈತಿ. ಅಂಥವು ನಮ್ಮ ಮನೆಗೆ ಕಳ್ಸೋದು ಇಲ್ಲ, ಹಂಗೆ ಮಾಡಕ್ಕೆ ಬಿಡೋದು ಇಲ್ಲ. ಇನ್ನೇನು ಹೇಳು, ಒಂದಿನಕ್ಕಾದ್ರೆ ಆಸರೆ ಬೇಸರ ಕಳ್ಕಣ ಅಂತಂದು ಇಲ್ಲಯ್ಯ ನಮ್ಮ ಊರಿಂದ ಆಚೆ ಕಾಡೈತಲ್ಲ ಜಿ. ಅಲ್ಲಿ ಒಂದು ಹೊಳೆ ಹರಿತೈತಲ್ಲ, ಆ ಹೊಳೆಯ ನೋಡ್ಕೊಂಡು ಅಲ್ಲಿ ಒಂದು ದೇವಸ್ಥಾನ ಐತೆ ನೋಡು, ಶ್ರೀರಾಮನ ದೇವಸ್ಥಾನ. ಅಲ್ಲಿಗೆ ಹೋಗಿ ಬರೋಣ ಅಂತ ಅನ್ಕೊಂಡಿವಿ. ನೀನೇನು ಹೇಳ್ತೀಯ? ಓ ಸರಿ ಬಿಡು, ಒಳ್ಳೇದಾಯ್ತು. ಮತ್ ನೀನ್ ಹೇಳ್ದಂಗೆ 4-5 ದಿವ್ಸಕ್ಕೆ ಮತ್ತೆ ಊರಿಂದ ನಾವು ಗಾಡಿ ಮಾಡ್ಕೊಂಡು ಎಲ್ಲಿ ಹೋಗಕ್ಕೂ ಆಗಲ್ಲ. ಮನೆ ಮಾಟ ಬಿಟ್ಬಿಟ್ಟು ಮನೆಗಳಿಗೂ ಕಳ್ಸೋದು ಇಲ್ಲ ಇವಾಗ. ಸರಿ, ನೀನ್ ಹೇಳಿದ್ದೆ ಕರೆಕ್ಟ್ ಐತಿ ಬಿಡು. ಇಲ್ಲಯ್ಯ ಊರಿಂದ ಆಚೆ ಕಾಡೈತಲ್ಲ, ಒಳೆನ ಚೆನ್ನಾಗೈತಿ. ಅಲ್ಲಿಗೆ ಯಾವಾಗ ಅಪರೂಪ ಹೋಗಿದ್ ನಾವು. ಎಲ್ಲರೂ ಸೇರಿ ಅಲ್ಲಿಗೆ ಹೋಗಿ ಬರೋಣ ಅಂತ ತಗೊಳ್ರಿ. ಹಂಗೆಯ ದೇವ್ರ ದರ್ಶನ ಮಾಡ್ಕೊಂಡಂಗಂಕೂ ಆಕತಿ. ತುಂಬಾ ದಿನಗಳಿಂದ ನಾವು ಕಾಡಿನ ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಹೋಗಿ ಬಂದಂಗೂ ಆಕತ್ತೆ, ಒಳೆ ನೋಡ್ದಂಗೂ ಆಕತ್ತೆ. ಹೋಗೋಣ ಅಂತ ತಗೊಳ್ರಿ. ಯೋನತ್ತೆ, ಎಲ್ಲಾರು ಎಲ್ಗ ಹೋಗೋಣ ಅಂತ ಮಾತಾಡ್ಕೊಂತಿದ್ದೀರ? ಅಯ್ಯ, ಎಲ್ಲರಿಗೂ ಮನೆ ಬದುಕುಗಳು ಮಾಡಿ 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 ಎಲ್ಲರಿಗೂ ಬೇಜಾರು ಬಂದಂಗ ಆಗೈತಂತೆ. ಅದಕ್ಕೆ ಎಲ್ಲರೂ ಸೇರಿ ಹಿಂಗೆಲ್ಲರೂ ಹೊರ ಸಂಚಾರ ಹೋಗೋಣ ಗುಂಡಜ್ಜಿ ಅಂತಂದು ಹೇಳಕ್ ಬಂದಾರೆ. ಅಪ್ಪ, ಹೌದಾ? ನನಗೂ ಈ ಮನೆ ಕೆಲಸ ಮಾಡಿ 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 ಬೇಜಾರಾಗ್ಬಿಟ್ಟಿತ್ತು. ಬೆಳಗ್ಗೆ ತಾನೆಯ ಅಯ್ಯೋ ಏನು ಬದುಕಪ್ಪ ಇದು, ದಿನ ಮಾಡಿದ್ದೇ ಮಾಡ್ಬೇಕು, ಎಲ್ಲಾದ್ರೂ ಸುತ್ತಾಡಕ್ಕೆ ಹೋಗೋಣ ಅಂತ ಅನಿಸ್ತಿತ್ತು ಮನಸ್ಸು. ಹೆಂಗ ಸದ್ಯ ದೇವರು ಕೇಳ್ಕೊಂಡ ತಕ್ಷಣಕ್ಕೆ ನೆರವೇರಿಸ್ತದಾನೆ. ಈ ಹೆಂಗಸ್ರುಗಳ ನೆಪದಲ್ಲಾದ್ರೂ ನಾನು ಹೊರಗೆ ಹೋಗಂಗಾತು. ಅತ್ತೆ, ಹೌದೇನತ್ತೆ? ಪಾಡಾತ್ ಬಿಡತ್ತೆ ಪಾಪ. ಮತ್ತೆ ಎಲ್ಲರಿಗೂ ಬದುಕು ಮಾಡಿ 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 ಮನೆಗಳ್ದ ಬೇಜಾರಾಗಿರ್ತತಿ. ಮತ್ತೆ ಪಾಪ ಹೆಣ್ಮಕ್ಳಿಗೂ ಆಸೆ ಬೇಸರ ಅನ್ನೋದು ಬೇಡ. ಮತ್ತು ಅವ್ರಿಗೂ ಬೇಜಾರು ಕಳಿಬೇಕು ಅಂದ್ರೆ ಹಿಂಗೆ ಸುತ್ತಾಡಕ್ಕೆ ಹೋದ್ರೆ ಅವ್ರು ಖುಷಿಯಾಗಿರ್ತಾರೆ, ಬೇಜಾರು ಕಳಿತತಿ. ಒಳ್ಳೇದಾತ್ ಬಿಡು. ಮತ್ತೆ ಮತ್ತೆ ಅದಕ್ಕೆ ಎಲ್ಲರೂ ಹೋಗಿ ಬರ್ತೀವಿ. ಎಲ್ಲರೂ ನಾಳೆನ ಹೋಗ್ತೀವಿ. ಒಂದಿಟ್ಟು ಚಾಕ್ಲಿ, ಒಂದಿಟ್ಟು ನಿಪ್ಪಟ್ಟು, ಏನಾರ ಕಾರಂ ಕುರುಮ್ ಅಂತ ತಿನ್ನಕ್ಕೆ ಏನಾರ ಮಾಡು. ಸರ್ಕಣತೆ ಆತು. ನೀ ಬರಲ್ವೇನೆ ಸುಶೀಲಾ? ಅಯ್ಯ ಅವಳೆಲ್ಲಿ ಬರಕ್ ಹೋಗ್ತಾಳೆ? ಅವಳು ಮನೆಗೆ ಇರ್ತಾಳೆ. ಎಲ್ಲರೂ ಹೋದ್ರೆ ಹೆಂಗೆ ಹೇಳು? ಅವಳು ಮನೆಗೆ ಮತ್ತೆ ಹುಡುಗ ಸ್ಕೂಲಿಗೆ ಹೋಗ್ತಾನೆ, ಹುಡುಗನ್ ನೋಡ್ಬೇಕು. ಮನೆ ಬದುಕ್ ಬಿಟ್ಟು ಆಕೆಯಲ್ಲಿ ಬರಕ್ ಹೋಗ್ತಾಳೆ. ನಾವೇ ಹೋಗ್ ಬರನ್ರಿ. ಅಯ್ಯೋ, ನಾನು ಹೋಗೋಣ ಅಂತ ಆಸೆಗದೀನಿ. ಇವತ್ತೆ ನೋಡಿದ್ರೆ ಮನೆಗಿರುವಂತ ಹೇಳ್ತೈತಲ್ಲ. ಅಯ್ಯೋ ಪಾಪ ಗುಂಡು ದಿಕ್ಕಿ ಅಜ್ಜಿ, ಸುಶೀಲಿಂದ ಹಕ್ಕಾಗೆ ಮಾರಿಗೆ ನೋಡಿ ಹೇಗೆ ಆಯ್ತು ಅಂತ ಹೇಳಿ. ಪಾಪ ಅವ್ರದಕ್ಕೆ ಬರ್ತಾರೆ ಬಿಡಿ. ಅವ್ರಿಗೂ ನೀವು ಕೆಲ್ಸ ಮಾಡ್ಗಿ ಬೇಜಾರ್ಗೆ ಆಗ್ಬಿಟ್ಟಿದೆಯೇ. ಪಾಪ ನೀವು ಅವ್ರಿಗೆ ಬರ್ಬೇಡಿ ಅಂತ ಹೇಳಿದ್ರೆ ಹೇಗೆ ಹೇಳಿ? ಪಾಪ ಸುಶೀಲಿಂದ ಹಕ್ಕ. ಅಯ್ಯ ಪಾಪ ಕನ್ಕೊಂಡಜ್ಜಿ, ಅವಳು ಬೋರ್ಲಿ ಬಿಡು. ಮತ್ತೆ ಪಾಪ ಅವಳಿಗೂ ಮನೆ ಕೆಲಸ ಮಾಡಿ 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 ಬೇಜಾರಾಗಕ್ಕಿಲ್ವೇ? ಮತ್ತೆ ಅವಳು ಬೇಸತ್ತಿರ್ತಾಳೆ. ಈಗೆಲ್ಲ ನಾವೆಲ್ಲ ನೋಡಿ ಮನೆ ಕೆಲಸ ಮಾಡಿ 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 ಹೆಂಗ್ ಬೇಸರ ಆಗೈತೆ ಅಂತ ಹೇಳಿದ್ವಿ. ಮತ್ತೆ ಅವಳಿಗೂ ಬೇಸರ ಆಗೈತೆ ಬಿಡು. ಪಾಪ ಅವಳು ನಮ್ ಜೊತೆ ಬರ್ಲಿ. ಪಾಪ ಅವಳನ್ನ ಯಾಕೆ ಬೇಡ ಅಂತೇಜಿ? ಅಯ್ಯೋ ಎಲ್ಲರೂ ಹೋದ್ರೆ ಹೆಂಗೆ? ಮನೆಗಿರ ಬರೋರೆಲ್ಲ ಹೆಂಗಸ್ರುಗಳೆಲ್ಲ ಹೋದ್ರೆ ಮನೆ ಯಾರು ನೋಡ್ಕೊಂಡಾರೆ ಹೇಳು? ಮನೆಗೆ ಮಕ್ಳು ಇರ್ತವೆ, ಗಂಡಸ್ರುಗಳು ಉಣ್ಣಕ್ ಬರ್ತಾರೆ. ಎಲ್ಲ ಬಿಟ್ಬಿಟ್ಟು ನಾವು ಸುತ್ತಾಡಕ್ ಹೋದಕ್ಕಾಕತ್ತೆ ಎಲ್ಲರೂ? ಅಯ್ಯೋ ಗುಂಡಜ್ಜಿ, ನಾವು ಎಲ್ಲರೂ ಮತ್ ಮಕ್ಳ ಮರಿನೆಲ್ಲ ಬಿಟ್ಟು ಹೋಗ್ತಿಲ್ವಿ. ಒಂದಿನ ಮನೆಗಿರೋರು ನೋಡ್ಕೊಂತಾರ ಬಿಡು ಗಂಡಸ್ರುಗಳು. ಯಾವಾಗ್ಲೂ ನಾವೇ ನೋಡ್ಕೋಬೇಕೆ? ಒಂದಿನ ಏನು ಆಗಲ್ಲ. ಪಾಪ ಅವಳಿಗೂ ಬೇಜಾರಾಗೈತ್ ಬಿಡು, ಬರ್ಲಿ. ಅಯ್ಯೋ, ನಮ್ಮ ಮನೆ ಗಂಡಸ್ರುಗಳು ನಿಮ್ ಮನೆ ಗಂಡಸ್ರು ತರ ಅಲ್ಲ ಕಣ್ರಿ. ಅವುಗಳು ಏನು ಮಾಡೋದು ಇಲ್ಲ. ಇನ್ನೇನು ನಿಮ್ ಮನೆಗೆ ಒಂದಿಟ್ಟು ಹೇಳ್ದಂಗೆ ಏನಾದ್ರು ಕೇಳ್ತಾರೆ, ಮನೆ ಬದುಕುಗಳನ್ನು ಮಾಡ್ತಾರೆ. ನಮ್ಮ ಮನೆ ಹಂಗಲ್ಲ. ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಕಾಲ್ ಕಿತ್ತವು ಬರೋ ದಿನ ಉಣ್ಣಕ್ ಟೈಮಿಗೆ.
ಅಯ್ಯೋ ಗುಂಡದಿಕ್ಕಿ ಅಜ್ಜಿ, ನಿಮ್ಮದು ರಂಗದುಗು ಹಜ್ಜಾಗೆ ಇದೆಯಲ್ಲ, ರಂಗದು ಹಜ್ಜಾಗೆ ಹೇಳಿ. ಅದು ಹಜ್ಜಾಗೆ ಮಂಜುದು ಬೇಟಾಗೆ ನೋಡ್ಕೋತಾರೆ. ನೀವು ಸುಮ್ಮನೆ ಸುಶೀಲಿದ ಹಕ್ಕಾಗೆ ಬರಬೇಡಿ ಅಂತ ಹೇಳ್ಬೇಡಿ. ಸುಶೀಲಿದ ಹಕ್ಕಾಗೆ ಕರ್ಕೊಳ್ಳಿ. ಹ್ಞೂ ಕಣಜ್ಜಿ, ರಂಗದ್ ನೋಡ್ಕೊಂತ ತಗ ಒಂದಿನ. ಪಾಪ ನಾವೆಲ್ಲರೂ ಹೋದಾಗ ಅವಳನ್ನು ಹೆಂಗ್ ಬಿಟ್ಟು ಹೋಗಕತ್ತಿ ಹೇಳು. ಪಾಪ ಮತ್ತ ಅವಳಿಗೂ ಬೇಸರ ಅನ್ನೋದು ಅಕ್ಕತ್ ಕಣಜ್ಜಿ. ಇವನಾಗಲ್ ತಗ ಅವಳು ಬರ್ಲಿ ಕರ್ಕ. ಅರೆ ಗುಂಡದಿಕ್ಕಿ ಅಜ್ಜಿ, ನೀವು ತುಂಬಾ ಯೋಚನೆಗೆ ಮಾಡ್ತಾ ಇದ್ದೀರಾ. ನಾವು ಒಂದು ದಿವ್ಸಕ್ಕೆ ತಾನೇ ಹೋಗ್ತಾ ಇರೋದು, ನೀವು ತುಂಬಾ ದಿವ್ಸಕ್ಕೆ ಹೋಗೋ ತರ ಯೋಚನೆಗೆ ಮಾಡ್ತೀರಾ. ನಾವು ಬೆಳಗ್ಗೆ ಹೋಗಿ ಸಂಜೆಗೆ ಬರೋದು. ಈಗ ಏನ್ಗೆ ಆಗೋದಿಲ್ಲ. ಸುಶೀಲಿಂದ ಹಕ್ಕಾಗೆ ಬರ್ತಾರೆ ಬಿಡಿ. ಸರಿ ಸರಿ ತಗೊಳ್ರ. ಎಲ್ಲರೂ ಯೂಟೊಂದು ಹೇಳ್ತಾ ಇದ್ದೀರಾ. ಮತ್ತ ಅವಳಿಗೂ ಪಾಪ ಆಸರ ಬೇಸರ ಅನ್ನೋದು ಇರ್ತತಿ. ನಾನ್ ಇವನು ಅಂತ ಅಂದೆ ಅಂದ್ರೆ ಮತ್ ಮನೆ ಮಠ ಎಲ್ಲರೂ ಹೋದ್ರಿ ಹೆಂಗೆ ಮಂತ್ಯಾವ ಅಂತಂದು ಹಂಗೊಂದು ಆಟೆ. ಸರಿ ತಗೊಳ್ರಿ. ಅವಳೇನು ಬರ್ಲಿ. ಅಮ್ಮಯ್ಯ ನೀನು ಬಾರೆ. ಅದೇ ನಿಜವಾಗ್ಲೂ ನೀವು ಒಪ್ಕೊಂಡ್ಯಾ? ಅಯ್ಯೋ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಕನ್ಸು ನನ್ಸು. ಅರೆ ಸುಶೀಲಿಂದ ಅಕ್ಕ, ಇದು ಕನ್ಸ್ಗೆ ಅಲ್ಲ, ನಿಜ್ಗೆ ಇದೆ. ನಿಮ್ದಕ್ಕೆ ಕೈಗೆ ಸ್ವಲ್ಪ ಚುಚ್ಕೊಳ್ಳಿ, ಗೊತ್ತಾಗುತ್ತೆ. ಹಾ ಓ ಹೌದು ಕಣೆ ಪಾತಿ, ಇದು ಕನ್ಸಲ್ಲ ನನ್ಸು. ಹಂಗಾದ್ರೆ ನಾ ಮತ್ತೆ ಒಪ್ಕೊಂಡ್ಬಿಡ್ತು. ನಾನು ಬರ್ತೀನಿ ನಿಮ್ ಜೊತೆ. ಹಬ್ಬ ಅಂತೂ ಎಲ್ಲರೂ ಸೇರಿ ಮಾತಾಡ್ಕೊಂಡು ಹೊರ ಸಂಚಾರ ಹೊಂಟ್ವಿ. ಅಜ್ಜಿ ಮತ್ತೆ ನಾಳೆನೆ ಹೊಂಟ್ಬಿಡೋಣ ಬೆಳಗ್ಗೆನೆಯ. ಕಣ್ರೆ, ನಾಳೆ ಬೆಳಗ್ಗೆನೆಯ ಎಲ್ಲ ತಯಾರು ಮಾಡ್ಕೊಂಬಿಡ್ರಿ. ಒಂದಿಟ ತಿನ್ನಕ್ಕೆ ಪನ್ನಕ್ಕೆ ಉಣ್ಣಕ್ಕೆ ಎಲ್ಲ ಮಾಡ್ಕೊಂಡು ಇಟ್ಕೊಳ್ರಿ. ಮತ್ತೆ ಅಲ್ಲಿ ಕಾಡ್ನಿಗೆ ಇವನು ಸಿಗತ್ತಿಲ್ಲ ನೋಡ್ರಿ. ಒಂದಿಟ್ ನೀರ್ ಪಾಟ್ಲುಗಳು ಎಲ್ಲ ಬ್ಯಾಗ್ನಾಗ ಹಾಕೊಂಡು ಇಟ್ಕೊಳ್ರಿ. ಅರೇ ಹೌದು ಗುಂಡದಿಕ್ಕಿ ಅಜ್ಜಿ, ನಮ್ದಕ್ಕೆ ಎಲ್ಲ ತಯಾರಿಗೆ ಮಾಡ್ಕೊತೀವಿ ನಾವು ಇವಾಗ ಹೋಗಿ. ನಮ್ದಕ್ಕೆ ಸಬ್ಜಿಗೆ ಮತ್ತು ರೋಟಿಗೆ ಮಾಡ್ಕೊಂಡ್ ಬರ್ತೀವಿ ನಾವು. ಸರ್ ಕಣಪಾತಿ. ಅದ್ಯೋ ನೀನು ಮಾಡ್ಕೊಂಬರ್ಬೇಕು, ಮಾಡ್ಕೊಂಬ. ಅದ್ಯೋನ ನಿಮ್ಮ ಇಷ್ಟ ನೀವು ತಿನ್ಬೇಕು ಅಂತ ಇರ್ತಿರಲ್ಲ, ಅದೇನು ತಿನ್ನೋ ಅಡುಗೆಗಳ್ನ ಮಾಡ್ಕೊಂಬೋರ್ರಿ. ಅದೊಂದಿಟ್ಟು ಕಾಡ್ನೆ ಕೂತ್ಕೊಂಡು ತಿನ್ನಕ್ಕೆ ಚಂದವಾಗಿರ್ತತಿ. ಸರ್ ಕಣಜಿ, ನನಗೆ ತಿನ್ನಕ್ಕೆ ಏನೇನು ಇಷ್ಟನ ಅದನ್ನೆಲ್ಲ ಮಾಡ್ಕೊಂಡು ಇಟ್ಕೊಂತೀನಿ. ಅದ್ಯೋನ ಮಾಡ್ಕೊ ಹೋಗ್ರಿ ಮತ್ತೆ. ಓದ್ತಕತಿ. ಸುಶೀಲಾ, ನೀನ್ ಯಾಕೆ ನಿಂತ್ಕೊಂಡಿಯೇ? ನಿಮ್ಮ ಅತ್ತೆ ಒಪ್ಕೊಂಡ್ ಆತಲ್ಲ. ತಿನ್ನಕ್ಕೆ ಒಂದಿಟ್ಟು ಚಕ್ಲಿ ಕೋಡ್ಬೇಳೆ ನಿಪ್ಪಟ್ಟು ಎಲ್ಲ ಮಾಡಿಡು. ಇವಾಗ್ಲೇ ಮಾಡ್ತೀನಿ ಹೋಗಿ. ಹೋಗು ಬೇಗ ಮಾಡ್ಕೊ ಹೋಗು, ಬೆಳಗ್ಗೆ ಹೋಗು ಒತ್ತಕತಿ. ಅಪ್ಪ ಸದ್ಯ ಹೆಂಗ ನಾನ್ ಮಾಡಕ್ ತಪ್ತು. ನಾನು ಎಲ್ಲಿ ಚಕ್ಲಿ ಕೋಡ್ಬೇಳೆ ನಿಪ್ಪಟ್ಟು ಮಾಡ್ಕೊಂಡ್ ಕೂತ್ಕೊಳಕ್ ಹೋಗೋಣ. ಹೆಂಗಿದ್ರು ಸುಶೀಲಾ ಮಾಡ್ತಾಳೆ, ಪಾತಿನಿ ಏನಾದ್ರು ಮಾಡ್ಕೊಂಡ್ ಬರ್ತಾಳೆ, ಪಾರಿನಿ ಏನಾದ್ರು ಮಾಡ್ಕೊಂಡ್ ಬರ್ತಾಳೆ. ಸುಮ್ಮನೆ ಯಾಕೆ ಮಾಡಕ್ ಹೋಗೋಣ? ಮೈ ಕೈ ನೋಸ್ಕೊಂಡು ಖರ್ಚು ವೇಸ್ಟ್. ಅದು ಇದು ತಗೊಂಬಂದು ಮಾಡ್ಕೊಂಡು ಹೊಟ್ಟತಿಗೆ. ಹೆಂಗ ಇವರೆಲ್ಲ ಮಾಡ್ಕೊಂಡ್ ಬರ್ತಾರಲ್ಲ, ಅದ್ರಾಗೆ ತಿಂದ್ರಾಕತಿ. ಮತ್ತೇನ್ ಮಾಡಕ್ ಹೋಗೋದು? ಸರ್ ಹೋಗ್ರಿ ಮತ್ತೆ. ಇಲ್ಲಿ ಮಾತಾಡ್ಕೊಂತ ಕೂತ್ಕೊಂಡ್ರೆ ನಾಳೆ ಹೋಗಕ್ಕೆ ಒತ್ತಕತಿ. ಅದೇನು ತಿನ್ನಕ್ಕೆ ಪನ್ನಕ್ಕೆ ಮಾಡ್ಕೊಂಡು ಹೊಟ್ಟಕ್ಕೆ ಒತ್ತಕತಿ. ಹೋಗ್ರಿ ಮಾಡ್ಕೆ ಹೋಗ್ರಿ. ಬೆಳಗ್ಗೆ ಆಟ ತೆಗ್ಬಿಟ್ರೆ ಒತ್ತು ಮುಳುಗ ಅಷ್ಟೊತ್ತಿ ಮನೆಗೆ ಇರ್ತೀವಿ. ಹೋಗ್ರಿ. ನೋಡಿದ್ರಲ್ಲ ಗೆಳೆಯರೆ, ಈ ಹೆಂಗಸ್ರುಗಳೆಲ್ಲ ಮನೆ ಬದುಕು ಮಾಡಿ 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 ಸಾಕಾದಂಗಾಗೈತಂತೆ. ಅದಕ್ಕೆಯ ಎಲ್ಲರೂ ವಾರ ಸಂಚಾರ ಹೋಗೋಣ ಬಾ ಗುಂಡಜ್ಜಿ ಅಂತ ಕರೆದ್ರು. ಅದಕ್ಕೆ ಎಲ್ಲರೂ ಇಲ್ಲೇ ನಮ್ಮೂರು ಕಾಡಿನಿಗೆ ಒಂದು ದೇವಸ್ಥಾನ ಐತೆ, ಅದಕ್ಕೆ ವಾರ ಸಂಚಾರ ಹೊಂತೀವಿ. ನೀವು ಹಿಂಗೆ ಬೇಜಾರಾದಾಗ ಹೆಂಗಸ್ರುಗಳೆಲ್ಲ ಸೇರ್ಕೊಂಡು ಹಿಂಗೆ ನೀವು ಎಲ್ಲಾದರೂ ಹೋಗ್ತೀರಾ ಹಿಂಗೆ ವಾರ ಸಂಚಾರ ಥರ? ಹಂಗೇನಾರ ನೀವು ಹೋಗಿದ್ರೆ ನಿಮ್ಮೂರಲ್ಲಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.